ಸಮಸ್ತ ಕನ್ನಡಿಗರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ರಮೇಶ್. ಸಿನಿಮಾ ಅಂದ್ರೆ ಅಲ್ಲಿ ಏನು ಬೇಕಾದ್ರೂ ನಡಿಬಹುದು, ಆದ್ರೆ ನಿಜ ಜೀವನದಲ್ಲಿ ನಡೆಯೋ ಕೆಲವು ಘಟನೆಗಳು ಸಿನಿಮಾವನ್ನೇ ಮೀರಿಸುವಂತಿರುತ್ತವೆ. ಹೌದು, ಹಣಕ್ಕಾಗಿ ಹೆಂಡತಿ ತನ್ನ ಗಂಡನನ್ನೇ ಮಾರಿದ ಕತೆ ನೀವು ಜುಡಾಯಿ ಅಥವಾ ಶುಭಲಗ್ನಂ ಸಿನಿಮಾದಲ್ಲಿ ನೋಡಿರಬಹುದು. ಆದರೆ ಈಗ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಇಂತಹದೇ ಒಂದು ಘಟನೆ ನಡೆದಿದೆ. ಕೇವಲ ಹಣಕ್ಕಾಗಿ ಅಲ್ಲ, ತನ್ನ ಮತ್ತು ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಹೆಂಡತಿ ತನ್ನ ಪತಿಯನ್ನೇ ಆತನ ಪ್ರೇಯಸಿಗೆ ಬಿಟ್ಟು ಕೊಟ್ಟಿದ್ದಾಳೆ. ಅದು ಬರೋಬ್ಬರಿ 1.5 ಕೋಟಿ ರೂಪಾಯಿಗೆ. ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಮಧ್ಯಪ್ರದೇಶದ ಭೂಪಾಲನಲ್ಲಿ 42 ವರ್ಷದ ವ್ಯಕ್ತಿಯೊಬ್ಬ ತನ್ನ ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ 54 ವರ್ಷದ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದ. 18 ವರ್ಷದ ದಾಂಪತ್ಯ ಜೀವನದಲ್ಲಿ ಈ ವ್ಯಕ್ತಿಗೆ 2 ಮಕ್ಕಳಿದ್ದಾರೆ. ಆದರೆ ಪ್ರೇಯಸಿಯ ವ್ಯಾಮೋಹಕ್ಕೆ ಬಿದ್ದಿದ್ದ ಆತ ಹೆಂಡತಿ ಮತ್ತು ಮಕ್ಕಳನ್ನು ಕಡೆಗಣಿಸಲು ಶುರು ಮಾಡಿದ್ದ. ಆದ್ದರಿಂದ ಮನೆಯಲ್ಲಿ ಪ್ರತಿದಿನ ಜಗಳ, ಅಶಾಂತಿ ಮನೆ ಮಾಡಿತ್ತು. ಕೊನೆಗೂ ಬೇಸತ್ತ ಪತ್ನಿ ನ್ಯಾಯಕ್ಕಾಗಿ ಕೌಟುಂಬಿಕ ನ್ಯಾಯಾಲಯದ ಮೆಟ್ಟಿಲೇರಿದ್ಲು. ಕೌನ್ಸಿಲಿಂಗ್ ವೇಳೆ ಪತಿ ತನ್ನ ಪ್ರೇಯಸಿಯ ಜೊತೆಗೆ ಇರುವ ಪಟ್ಟು ಹಿಡಿದಿದ್ದ. ಆಗ ಪತ್ನಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ಲು. ಪ್ರೀತಿ ಇಲ್ಲದ ಗಂಡನ ಜೊತೆ ಬಡಿದಾಡುತ್ತಾ ಬದುಕುವ ಬದಲು ತನ್ನ ಮಕ್ಕಳ ಭವಿಷ್ಯಕ್ಕೆ ಭದ್ರತೆ ಬೇಕೆಂದು ಬೇಡಿಕೆ ಇಟ್ಟಳು. ಆ ಬೇಡಿಕೆ ಕೇಳಿದ್ರೆ ಕೋರ್ಟ್ ಕೂಡ ಒಂದು ಕ್ಷಣ ಶಾಕ್ ಆಗಿತ್ತು. ಸುಮಾರು 1.22 ಲಕ್ಷ ರೂಪಾಯಿ ಮೌಲ್ಯದ ಒಂದು ಡೂಪ್ಲೆಕ್ಸ್ ಮನೆ, 27 ಲಕ್ಷ ರೂಪಾಯಿಯ ನಗದು ಹಣ, 1.5 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ನೀಡಿದರೆ ಮಾತ್ರ ಗಂಡನನ್ನು ಬಿಟ್ಟು ಕೊಡುವುದಾಗಿ ಪತ್ನಿ ಷರತ್ತು ವಿಧಿಸಿದಳು. ಇಲ್ಲಿ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನೆಂದ್ರೆ, ಪತಿಯ ಪ್ರೇಯಸಿ ಈ ಎಲ್ಲಾ ಷರತ್ತುಗಳಿಗೆ ತಕ್ಷಣವೇ ಒಪ್ಪಿಗೆ ನೀಡಿದರು. ತನಗಿಂತ ವಯಸ್ಸಿನಲ್ಲಿ ಚಿಕ್ಕವನಾದರೂ ಪ್ರೇಮಿಯನ್ನು ಪಡೆಯಲು ಆಕೆ ತನ್ನೆಲ್ಲ ಆಸ್ತಿಯನ್ನು ನೀಡಲು ಮುಂದಾದಳು. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಪತ್ನಿ ಕೂಡ ಈ ಕಠಿಣ ನಿರ್ಧಾರ ತೆಗೆದುಕೊಂಡರು. ಈಗ ಪತಿ ತನ್ನ ಪ್ರೇಯಸಿಯ ಜೊತೆಗೆ, ಪತ್ನಿ ತನ್ನ ಮಕ್ಕಳ ಜೊತೆಗೆ ಹೊಸ ಮನೆಯಲ್ಲಿ ಇರಲು ನಿರ್ಧರಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.